ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನಲ್ಲಿ ನೀವು ಆಲ್ಮೋಸ್ಟ್ ಈಗ ನೋಡ್ತಾ ಇದ್ದೀರಾ. ನಾವು ಒಂದು ಡ್ರೀಮ್ ಅಂತಲೇ ಹೇಳ್ಬೋದು. ಈ ಒಂದು ಗಾಡಿನ ತೊಗೋಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ವಿ. ನಾನು ಅವಾಗ ಹೇಳ್ತಿದ್ದೆ, ಇದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತಲ್ವಾ, ಇದು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ನನಗೆ ಅನಿಸ್ತಿತ್ತು. ಬಟ್ ಆಮೇಲೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ನಮ್ಮ ಮನೆಯವ್ರಿಗೆ ಇದು ತುಂಬ ಸಡನ್ನಾಗಿ ತೊಗೋಬೇಕು ಅಂತ ಅನಿಸಿ, ನಾನು ಹೇಳ್ದಾಗ ಅವ್ರು ತೊಗೊಂಡಿರಲಿಲ್ಲ. ಆಲ್ಮೋಸ್ಟ್ ನಾನು ಹೇಳಿ ಆಗಿತ್ತು ಒಂದು 4-5 ವರ್ಷನೇ ಆಗಿತ್ತು. ಬಟ್ ಅವ್ರಿಗೆ ಸಡನ್ನಾಗಿ ಮತ್ತೆ ಇದು ತೊಗೋಬೇಕು ಅನ್ನೋದೊಂದು ಡ್ರೀಮ್ ಇತ್ತು ಅಂತ ಅನಿಸುತ್ತೆ. ಅವ್ರು ಸಡನ್ನಾಗಿ ಇದು ತೊಗೋಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ನನಗೆ ಈಗ ಇದು ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತಿತ್ತು. ಯಾಕಂತಂದರೆ ನಮ್ಮ ಹತ್ರ ಆಲ್ಮೋಸ್ಟ್ ಈಗ ಬೇರೆ ಗಾಡಿ ಇದೆ, ಡೈಲಿ ಟ್ರಾವೆಲ್ ಮಾಡೋದಕ್ಕೆ ಕಂಫರ್ಟ್ ಆಗಿದೆ. ವಿತೌಟ್ ಗೇರ್ ಗಾಡಿನೇ ನಮಗೆ ತುಂಬ ಕಂಫರ್ಟ್ ಇತ್ತು. ಅವರು ಓಡಿಸ್ಬೋದು, ನಾನು ಓಡಿಸ್ಬೋದು ಅದನ್ನು. ಬಟ್ ಇದು ನನಗೆ ಅಷ್ಟೊಂದು ಈಗ ನೀಡಿಲ್ಲ ಅಂತ ಅನಿಸ್ತಿತ್ತು. ಬಟ್ ಅವ್ರಿಗೆ ಇದೊಂದು ಡ್ರೀಮ್ ಇತ್ತು ತೊಗೋಬೇಕಂತ. ಹಾಗಾಗಿ ನಾನು ತುಂಬ ಏನು ಹೇಳೋದಕ್ಕೆ ಹೋಗಲಿಲ್ಲ, ಬೇಡ ಅಂತ. ಅವ್ರಿಗೇನು ಅನ್ನಿಸ್ತು ಅದ್ರ ಪ್ರಕಾರನೇ ಅವ್ರಿಗೂ ಒಂದು ಕನಸಿರುತ್ತಲ್ವ ಇದು ತೊಗೋಬೇಕು ಅಂತ. ಹಾಗಾಗಿ ತಗೊಳ್ಳಿ ಅಂತ ನಾನು ಸುಮ್ಮನಾದೆ. ಅದಕ್ಕಾಗಿಯೇ ನಾವು ಅದನ್ನು ಎನ್ಕ್ವೈರಿ ಮಾಡಿದ್ವಿ, ಎಷ್ಟು ಪ್ರೈಸು ಹೇಗೆ ಅಂತ. ನಾವು ಅವಾಗ ವಿಚಾರಿಸಿದಾಗ ಒಂದು 5 ವರ್ಷದ ಮುಂಚೆ ಇದರ ಪ್ರೈಸ್ ತುಂಬಾ ಆಗ 1,30,000 ಆ ರೇಂಜಲ್ಲೆಲ್ಲ ಇತ್ತು. ಈಗ ಡಬ್ಬಲ್ ಆಗೋಗಿದೆ ಆಲ್ಮೋಸ್ಟು. ತುಂಬ ಪ್ರೈಸು ದುಪ್ಪಟ್ಟಾಗೋಗಿದೆ. ಅವಾಗನೇ ತೊಗೊಂಡಿದ್ರೆ ನಮಗೆ ತುಂಬ ಪ್ರೈಸ್ ಕಡಿಮೆ ಆಗ್ತಿತ್ತು. ಬಟ್ ಈಗ ತುಂಬ ಪ್ರೈಸ್ ಜಾಸ್ತಿನೂ ಆಗಿದೆ. ಬಟ್ ಅವರು ಈಗ ಆಸೆ ಪಟ್ಟಿದ್ದಕ್ಕೆ ನಾವು ಇದನ್ನು ತೊಗೊಂಡಿದ್ದೀವಿ. ಆ್ಯಂಡ್ ಅದ್ರದ್ದು ಡೆಲಿವರಿ ಎಲ್ಲ ಆಲ್ಮೋಸ್ಟ್ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಈ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಬೇರೆ ಮಾಡೆಲ್ಸ್ ಎಲ್ಲ ಇತ್ತು. ನಮಗೆ ಈ ಬ್ಲ್ಯಾಕ್ ವಿತ್ ಗ್ರೇ ತುಂಬ ಇಷ್ಟ ಆಗಿತ್ತು, ಇದನ್ನು ತೊಗೋಬೇಕು ಅಂತ. ಬಟ್ ನಮ್ಮ ಹತ್ರ ಆಲ್ಮೋಸ್ಟ್ ಬೇರೆ ಆ್ಯಕ್ಟಿವಾ ಡಿಯೋ ಎಲ್ಲ ಏನಿದೆ ಅದು ನಮಗೆ ಆಲ್ಮೋಸ್ಟ್ ಆ ಕಲರಲ್ಲಿ ಇತ್ತು ಒಂದು ಗಾಡಿ. ಹಾಗಾಗಿ ನಾವು ಆ ಕಲರ್ನ ಅವಾಯ್ಡ್ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಲರ್ನ ತೊಗೊಳ್ಳೋಣ, ನಮ್ಮ ಹತ್ರ ಇಲ್ಲದೇ ಇರೋ ಕಲರ್ಸ್ನ ನಾವು ತೊಗೊಳ್ಳೋಣ ಅಂತ ಅಂದ್ಕೊಂಡು ಡೆಲಿವರಿನೂ ಆಯಿತು ಗಾಡಿ. ಆ್ಯಂಡ್ ಅದ್ರದ್ದು ನಾವು ಪೂಜೆ ಮಾಡಿಸ್ಬೇಕಲ್ಲ, ಯಾವುದೇ ಒಂದು ಹೊಸ ಗಾಡಿ ತೊಗೊಂಡ್ರು ಅದಕ್ಕೆ ಫಸ್ಟು ನಾವು ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು, ಏನೇ ಒಂದು ಶುಭ ಕಾರ್ಯ ಆದ್ರೂ. ಹಾಗಾಗಿ ಇದನ್ನು ನಾವು ದೇವಸ್ಥಾನಕ್ಕೆ, ನಾವು ಗಣೇಶ ದೇವಸ್ಥಾನಕ್ಕೆ ತಗೊಂಡು ಇಲ್ಲಿ ನಾವು ಪೂಜೆ ಮಾಡ್ತಿದ್ದೀವಿ. ಆ್ಯಂಡ್ ಅದೇ ದಿನ ಒಳ್ಳೆ ದಿನ ಆಗಿರೋದ್ರಿಂದ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಾ, ಎಲ್ಲ ಹೊಸ ಗಾಡಿ ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೆ ಆ ಪೂಜೆಗಂತ ಆಲ್ಮೋಸ್ಟ್ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. 2 ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು ಪಕ್ಕದಲ್ಲಿ. ಎಲ್ಲರೂ ಅವ್ರದ್ದು ಪೂಜೆ ಮಾಡಿಸೋದಕ್ಕೆ ಇಲ್ಲಿ ಬಂದಿದ್ದರು. ಆ್ಯಂಡ್ ನಮ್ಮ ಗಾಡಿಗೂ ಅಷ್ಟೇ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನಾವು ತೊಗೊಂಡಿದ್ದು ಕಲರ್ ಗಾಡಿ ಬಂದ್ಬಿಟ್ಟು ಬ್ಲೂ ಕಲರು. ನಾನು ಆಲ್ರೆಡಿ ರೀಸನ್ ಹೇಳಿದ್ದೀನಿ ಏನಕ್ಕಂತ. ಬಿಕಾಸ್ ನಮ್ಮ ಹತ್ರ ಆಲ್ಮೋಸ್ಟ್ ಗ್ರೇ ಮತ್ತು ಬ್ಲ್ಯಾಕ್ ಕಲರಲ್ಲಿ ಇತ್ತು. ಹಾಗಾಗಿ ಪುನಃ ನಾವು ಸೇಮ್ ಕಲರ್ ತೊಗೊಂಡ್ರೆ ನಮ್ಮ ಮನೇಲಿರೋ ಕಲರ್ ಎಲ್ಲ ಅದೇ ಆಗಿಬಿಡುತ್ತೆ ಗಾಡಿ ಕಲರ್ ಅಂತ ಅಂದ್ಬಿಟ್ಟು ನಾವು ಡಿಫ್ರೆಂಟಾಗಿ ಬ್ಲೂಗಂತ ನಾವು ಹೋಗಿದ್ದು. ಅದರ್ವೈಸ್ ನಾವು ಬೇರೆ ಕಲರ್ನ ನಾವು ಚೂಸ್ ಮಾಡ್ತಿದ್ವಿ. ಬಟ್ ಬ್ಲೂ ಈಸ್ ಆಲ್ಸೋ ಗುಡ್ ಅಂತಲೇ ಹೇಳ್ಬೋದು. ತುಂಬ ವೈಬ್ರೆಂಟಾಗಿತ್ತು ಕಲರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೂ ವಿತ್ ವೈಟ್ ಕಾಂಬಿನೇಷನು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸು ಆಲ್ಮೋಸ್ಟ್ ಜಾಸ್ತಿನೇ ಆಯಿತು, 2 ಲಕ್ಷದ ಮೇಲೇ ಆಯಿತು. ಬಿಕಾಸ್ ನಾವು ಲೋನ್ಗೆ ಹೋಗಿರೋದು, ಲೋನ್ಗೆ ಹೋಗಿ EMI, ಬಿಕಾಸ್ ಫುಲ್ ಪೇಮೆಂಟ್ ಕೊಟ್ಟು ಮಾಡಬಹುದಿತ್ತು. ಬಟ್ ಇಲ್ಲಿ EMI ಹಾಕ್ಸ್ಕೊಳ್ಳೋಣ ಅಂತ EMI ಹಾಕ್ಸ್ಕೊಂಡಿದ್ದೀವಿ. ಫುಲ್ ಟೈಮ್ ಕೊಟ್ಟು ಮಾಡಿಸ್ಕೋಬಹುದು. ಬಟ್ ಅಟ್ ಎ ಟೈಮ್ ಕೊಟ್ಟೋದಕ್ಕಿಂತ ಸಿಂಗಲ್ EMI ಕೊಟ್ಟೆ ನಾವು ಮಾಡ್ಕೊಳ್ತೀವಿ. ಬಿಕಾಸ್ ನೋ ಕಾಸ್ಟ್ EMI ಇತ್ತು, ಹಾಗಾಗಿ ನೋ ಕಾಸ್ಟ್ EMI ಇರೋದ್ರಿಂದ ಇದು ಹೋದ್ವಿ. ಬಟ್ ನಿಮಗೇನಾದರೂ ಇಂಟ್ರೆಸ್ಟ್ ಜಾಸ್ತಿ ಬೀಳ್ತಿದೆ ಅಂತಂದರೆ ಲೋನ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಬಿಕಾಸ್ ಇಂಟ್ರೆಸ್ಟ್ ಜಾಸ್ತಿ ಬೀಳ್ತಿದೆ ಅಂದರೆ ನೀವು ಲೋನಲ್ಲಿ ತೊಗೊಂಡು ನೋ ಯೂಸ್ ಆಗುತ್ತೆ. ನೀವು ಜಾಸ್ತಿ ಇಂಟ್ರೆಸ್ಟ್ ಪೇ ಮಾಡಿದಾಗ ಫುಲ್ ಪೇಮೆಂಟ್ ಕೊಡೋದೇ ತುಂಬ ಉತ್ತಮ. ಹಾಗಾಗಿ ನಿಮ್ಮ ಹತ್ರ ಕ್ಯಾಶ್ ಇತ್ತು, ಅಮೌಂಟ್ ಇದೆ ನಿಮ್ಮ ಕೈಯಲ್ಲಿ ಅಂದರೆ ಫುಲ್ ಪೇಮೆಂಟ್ಗೆ ಯಾವತ್ತಿದ್ರೂ ಹೋಗಿ. ನೀವು EMIಸ್ಗೆ ಹೋಗಬೇಡಿ. ನಾವು EMIಸ್ಗೆ ಹೋಗಿದ್ದು ಒಂದೇ ಕಾರಣ ಅಂದರೆ ನೋ ಕಾಸ್ಟ್ EMI ಇತ್ತು, ಏನೂ ಇಂಟ್ರೆಸ್ಟ್ ಇರಲಿಲ್ಲ ನಮಗೆ. ಹಾಗಾಗಿ ನೋ ಕಾಸ್ಟ್ EMIಗೆ ಹೋದ್ವಿ. ಅದರ್ವೈಸ್ ಫುಲ್ ಪೇಮೆಂಟೇ ಮಾಡ್ತಾಯಿದ್ವಿ. ಆ್ಯಂಡ್ ಈ ಗಾಡಿ ಕಲರು ವೈಬ್ರೆಂಟಾಗಿ ಇರೋದ್ರಿಂದ ಚೆನ್ನಾಗಿದೆ ಅಂತ ನಮಗೊಂದು ಅನ್ನಿಸ್ತಿತ್ತು. ಹಾಗಾಗಿ ಈ ಕಲರ್ನ ಚೂಸ್ ಮಾಡಿದ್ದೀವಿ. ಆ್ಯಂಡ್ ದೇವಸ್ಥಾನದ ಹತ್ರ ಅವರು ಆಲ್ಮೋಸ್ಟ್ ಪೂಜೆ ಎಲ್ಲ ಶುರು ಮಾಡಿದ್ದಾರೆ. ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಆಲ್ರೆಡಿ. ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅವರು ನೀಟಾಗಿ ಪೂಜೆನ ಮಾಡಿಕೊಟ್ರು. ನಮಗೆ ಖುಷಿ ಆಯಿತು. ಪೂಜೆ ಮಾಡಿಕೊಟ್ಟಿದ್ದೂ ತುಂಬ ಚೆನ್ನಾಗಿ ಮಾಡಿಕೊಟ್ರು.
ಗಣೇಶ ವಿಘ್ನಕಾರಕ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾವುದೇ ಒಂದು ವೆಹಿಕಲ್ಸ್ ತಂದ್ರೂ ಅಲ್ಲಿಂದ ಶುರು ಮಾಡಬೇಕು. ಆ್ಯಂಡ್ ನಾವು ತುಂಬ ಗಾಡಿ ನೋಡಿದ್ದೀವಿ ಇದರಲ್ಲೇ, ಎನ್ಫೀಲ್ಡಲ್ಲೇ ತುಂಬ ಬೇರೆ ಬೇರೆ ವರ್ಷನ್ಸ್ ಎಲ್ಲ ನಾನು ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲೇ ಆ ಗ್ಲಿಂಪ್ಸ್ ಹಾಕ್ಬಿಟ್ಟಿದ್ದೀನಿ. ತುಂಬ ಹೆವಿ ವೆಹಿಕಲ್ಸ್ ಎಲ್ಲ ಇತ್ತು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಬಟ್ ಅದು ತೀರಾ ಹೆವಿ ಅನಿಸುತ್ತೆ. ಡೈಲಿ ನಮಗೆ ಕಮ್ಯೂಟ್ ಮಾಡೋಕ್ಕೆ ಸಿಟಿ ಒಳಗಡೆ ತುಂಬ ಕಷ್ಟ ಆಗಿಬಿಡುತ್ತೆ. ಟ್ರಾಫಿಕ್ ಯಾವ ಲೆವೆಲ್ಗಿದೆ ಅಂತ ನಿಮಗೆ ಗೊತ್ತು. ಆ್ಯಂಡ್ ಅದರಲ್ಲಿ ಈ ಹೆವಿ ವೆಹಿಕಲ್ಸ್ನೆಲ್ಲ ಆ್ಯಂಡ್ ಅದರಲ್ಲೂ ತುಂಬ ಜಾಸ್ತಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಕಂಫರ್ಟ್ ಇರಲ್ಲ. ಸೊ ಹಾಗಾಗಿ ನನಗೆ ಆ ಹೆವಿ ವೆಹಿಕಲ್ಸ್ನೆಲ್ಲ ಖಂಡಿತ ಇಷ್ಟನೇ ಇರಲಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಥರ ನನಗೆ ನೀಡೇ ಇರಲಿಲ್ಲ, ಬಟ್ ಇವ್ರು ಇಷ್ಟಪಟ್ಟಿದ್ರು ಅಂತ ಅಂದ್ಬಿಟ್ಟು. ಆ್ಯಂಡ್ ಇದರಲ್ಲಿ ಇದೊಂದು ಸ್ವಲ್ಪ ಈಸಿ ಅನಿಸ್ತು ಕಮ್ಯೂಟ್ ಮಾಡೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆ. ಸೊ ಹಾಗಾಗಿ ನಾವು ಇದನ್ನು ಪ್ರಿಫರ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಕಲರ್ ಆಲ್ಸೋ ಗುಡ್, ಆ್ಯಂಡ್ ಆಲ್ಸೋ ಮೈಲೇಜ್ ಈಸ್ ಆಲ್ಸೋ ಓಕೆ ಅಂತಂದ್ಬಿಟ್ಟು ಇದಕ್ಕೆ ನಾವು ಓಕೆ ಮಾಡಿದ್ದು. ಆ್ಯಂಡ್ ಹೆವಿ ವೆಹಿಕಲ್ಸ್ ಎಲ್ಲ ತುಂಬ ಬರ್ಡನ್ ಆಗಿಬಿಡುತ್ತೆ ಡೈಲಿ ಟ್ರಾವೆಲ್ ಮಾಡ್ತೀವಿ ಅಂತಂದರೆ. ಬಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ನನಗಿಷ್ಟ ಇರಲಿಲ್ಲ. ಹಾಗಾಗಿ ನಾವು ಅದನ್ನು ಅಲ್ಲೇ ಆ ಆಪ್ಷನ್ನ ನಾವು ತೊಗೊಳ್ಳೋದಕ್ಕೂ ಹೋಗಲಿಲ್ಲ, ಕನ್ಸಿಡರೇ ಮಾಡಲಿಲ್ಲ. ಇದನ್ನು ನಾವು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದೂ ಅಷ್ಟೇ, ನಾವು ಬುಕ್ಕಿಂಗ್ ಅಮೌಂಟ್ ಅಂತ 5,000 ಕೊಟ್ಟು ಬುಕ್ಕಿಂಗ್ ಮಾಡಿ ದೆನ್ ನಾವು ಆಮೇಲೆ ಒಂದು ಒಳ್ಳೆ ದಿನ ಅಂತ ಕನ್ಸಿಡರ್ ಮಾಡಿ ಆ ದಿನದಲ್ಲಿ ನಾವು ಡೆಲಿವರಿ ತೊಗೊಂಡು ಈಗ ನಾವು ಗಾಡಿನ ಪೂಜೆ ಮಾಡಿಸ್ತಾ ಇರೋದು. ಸೊ ಪೂಜೆನಲ್ಲಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದಾರೆ ಅಂತ. ಸೊ ಒಬ್ಬೊಬ್ಬರು ಅಷ್ಟು ಚೆನ್ನಾಗಿ ಪೂಜೆ ಮಾಡಲ್ಲ, ಬೇಗ ಮುಗಿಸ್ಬಿಡ್ತಾರೆ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ. ಬಟ್ ಇವರು ತುಂಬ ಟೈಮ್ ತೊಗೊಂಡು ಜಾಸ್ತಿ, ಒಂದು 10-15 ನಿಮಿಷ ಆಗಿದೆ ಅಷ್ಟು ಪೂಜೆ ನೀಟಾಗಿ ತಾಳ್ಮೆಯಿಂದ ನೀಟಾಗಿ ಎಲ್ಲ ನಡೆಸ್ಕೊಟ್ರು. ತುಂಬ ಚೆನ್ನಾಗಿ ಪೂಜೆ ಮಾಡಿಸ್ಕೊಟ್ರು. ಸೊ ನಮಗೆ ಖುಷಿ ಆಯಿತು. ಆ್ಯಂಡ್ ಗಾಡಿನೂ ಅಷ್ಟೇ ನಾವು ತೊಗೊಂಡು ಆಲ್ಮೋಸ್ಟ್ ಈಗ ಯೂಸ್ ಮಾಡ್ತಿದ್ದೀವಿ. ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಗಾಡಿ ತೊಗೊಂಡು ತುಂಬಾ ಆಲ್ಮೋಸ್ಟ್ 2 ತಿಂಗಳಾಗಿದೆ. ಬಟ್ ಅದಾದಮೇಲೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ಸರ್ವಿಸ್ ಬರ್ತಾಯಿದೆ. ಸೊ ಹಾಗಾಗಿ ನಮಗೆ ಖುಷಿ ಆಗಿದೆ. ಎಲ್ಲ ಚೆನ್ನಾಗಿದೆ, ಸರ್ವಿಸ್ನೂ ಅಷ್ಟೇ ಎಲ್ಲ ಚೆನ್ನಾಗಿತ್ತು. ನೋಡಿಕೊಂಡು ನಿಮ್ಗೆ ಯಾವ ಕಲರ್ಸ್ ಇಷ್ಟ ಆಗುತ್ತೆ ಅದ್ರದ್ದೆಲ್ಲ ನೀವು ನೋಡ್ಕೊಂಡು ತೊಗೋಬೋದು. ಬಟ್ ಪ್ರೈಸ್ ಅಂತೂ ಆಲ್ಮೋಸ್ಟ್ ಜಾಸ್ತಿ ಆಗ್ತಾನೇ ಇದೆ, ಪ್ರೈಸ್ ಅಂತೂ ಕಡಿಮೆ ಆಗ್ತಾಯಿಲ್ಲ. ನಾವು ಒಂದು 5 ವರ್ಷದ ಮುಂಚೆ ತೊಗೊಂಡಿದ್ರೆ ನಮಗೆ 50% 60% ಇನ್ನೂ ಕಡಿಮೆ ಪ್ರೈಸ್ಗೆ ಸಿಗ್ತಿತ್ತು. ಈಗ ಆಲ್ಮೋಸ್ಟ್ ಡಬಲ್ ಆಗೋಗಿದೆ. ಸೊ ಹೆವಿ ಪ್ರೈಸ್ ಆಗಿದೆ. ಬಟ್ ನಿಮ್ಮ ಡ್ರೀಮ್ಸ್ ಇದೆ ಅಂತಂದರೆ ನೀವು ಅದಕ್ಕೆ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ನೋಡಿದ್ರಲ್ಲ, ಪೂಜೆ ಎಲ್ಲ ಈಗ ಮುಗ್ದಿದೆ. ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಒಳ್ಳೆ ಅಂದ್ಕೊಂಡಾಗೇ ಡೆಲಿವರಿ ಆಗಿ ಒಳ್ಳೆ ರೀತಿಯಲ್ಲೇ ಎಲ್ಲ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ರೆಕಾರ್ಡಿಂಗ್ಸಲ್ಲಿ ಎಲ್ಲ ನಾನು ವಿಡಿಯೋನಲ್ಲಿ ಇಲ್ಲ, ಎಲ್ಲ ನಾನು ನಮ್ಮ ಹಸ್ಬೆಂಡೇ ಅಪ್ಲೋಡ್ ಮಾಡಿದ್ದೀನಿ. ವಾಯ್ಸ್ ಮಾತ್ರ ನಾನು ಕೊಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಈ ವಿಡಿಯೋ ಇದಾಗಿತ್ತು. ಆ್ಯಂಡ್ ನೀವು ಅಂದ್ಕೊಂಡಿರೋದೆಲ್ಲ ನಿಮ್ಮ ಲೈಫಲ್ಲಿ ಆಗಲಿ, ಒಳ್ಳೆಯದಾಗಲಿ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಕ್ಲೋಸ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಗಾಡಿದು, ಸೊ ನೀವು ನೋಡಬಹುದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ತುಂಬ ಥ್ಯಾಂಕ್ ಯು. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.